ಹಾಸನಾಂಬೆಯ 13 ದಿನಗಳ ದರ್ಶನಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಇವತ್ತು ಮಧ್ಯಾಹ್ನ ಹಾಸನಾಂಬೆಯ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಮಧ್ಯಾಹ್ನ ಸುಮಾರು 12 ಗಂಟೆಗೆ ಹಾಸನಾಂಬೆ ದೇವಾಲಯ ಬಂದ್. 13 ದಿನಗಳ ದರ್ಶನವನ್ನ ಕೊಟ್ಟಿದ್ದು ಹಾಸನಾಂಬೆಯ ತಾಯಿ ದೇವಿ ದರ್ಶನವನ್ನ ಪಡೆದುಕೊಂಡು ಪುನೀತರಾದರು. ಈ ಮಧ್ಯದಲ್ಲೇ ಇವತ್ತು 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯನ್ನ ಬಂದ್ ಮಾಡಲಾಗುತ್ತೆ. ಇವತ್ತು ಬೆಳಗಿನ ಜಾವದಿಂದಲೇ ಹಾಸನಾಂಬೆಗೆ ವಿಶೇಷ ಪೂಜೆಯ ಪುನಸ್ಕಾರಗಳು ಜರುಗ್ತಾ ಇದ್ದಾವೆ. ನೋಡಿ, ಈ ಬಾರಿ 25 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ಹಾಸನಾಂಬೆಯ ದರ್ಶನ ಆಗಿದೆ. ಸುಮಾರು 22 ಕೋಟಿ ಗಳಿಸಿ ದೇವಾಲಯದ ಆದಾಯದಲ್ಲೂ ಕೂಡ ದಾಖಲೆಯಾಗಿದೆ. ಹುಂಡಿ ಹಣ ಹೊರತುಪಡಿಸಿ ಇದು ಹೇಳ್ತಾ ಇರೋದು. ಹುಂಡಿ ಹಣವನ್ನು ಹೊರತುಪಡಿಸಿ 22 ಕೋಟಿ ಆದಾಯ ಬಂದಿದೆ. ಅಕ್ಟೋಬರ್ 9ನೇ ತಾರೀಕು ಓಪನ್ ಆಗಿದ್ದು ಹಾಸನಾಂಬೆ ದೇಗುಲದ ಗರ್ಭಗುಡಿ. ಇಲ್ಲಿ ತನಕ 26 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ. ಲಾಡು ಪ್ರಸಾದ ಟಿಕೆಟ್ ಮಾರಾಟದಿಂದಲೇ 22 ಕೋಟಿ ಆದಾಯ ಬಂದಿದೆ. ಹುಂಡಿ ಎಣಿಕೆಯ ಕಾರ್ಯ ಬಿಟ್ಟು 22 ಕೋಟಿ ಆದಾಯ ಬಂದಿರುವುದು. ಇವತ್ತು ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಇನ್ನೇನು ಓಪನ್ ಆಗೋದೆ ನೆಕ್ಸ್ಟ್ ಇಯರ್. ವರ್ಷಕ್ಕೆ ಒಂದೇ ಬಾರಿ ದರ್ಶನ ಕೊಡ್ತಾಳೆ ಹಾಸನಾಂಬೆ ತಾಯಿ. ಸೊ ಇವತ್ತು ಹಾಸನಾಂಬೆ ದೇಗುಲದ ಗರ್ಭಗುಡಿಯ ಬಾಗಿಲು ಮುಚ್ಚಲಾಗುತ್ತೆ ಶಾಸ್ತ್ರೋಕ್ತವಾಗಿ. ದೇವಿಯ ವಿಶ್ವರೂಪ ದರ್ಶನ ಆದ ನಂತರ ಶಾಸ್ತ್ರೋಕ್ತವಾಗಿ ಬಾಗಿಲನ್ನು ಮುಚ್ಚಲಾಗುತ್ತೆ. ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು, ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿಗಳಾದಂತಹ KS ಲತುಕುಮಾರಿ ಅವರು, SP ಮೊಹಮ್ಮದ್ ಸುಜಿತಾ ಅವರು, ಜೊತೆಗೆ SP ಮಾರುತಿ ಸಮ್ಮುಖದಲ್ಲಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬೆ ದೇಗುಲದ ಗರ್ಭಗುಡಿಯ ಬಾಗಿಲನ್ನು ಓಪನ್ ಮಾಡಲಾಗಿರುತ್ತೆ. ಹಾಗೆ ಇವತ್ತು 23ನೇ ತಾರೀಕು 12 ಗಂಟೆಗೆ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಇಲ್ಲಿ ತನಕ 25 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ದೇವಿ ದರ್ಶನ ಮಾಡಿಕೊಂಡು ಇತಿಹಾಸ ಬರೆದಿದ್ದಾರೆ. ಕಡೆ ಗಳಿಗೆಯಲ್ಲೂ ದೇವಿಯ ದರ್ಶನವನ್ನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಮುಖ್ಯ ದ್ವಾರದಿಂದಲೇ ಆಗಮಿಸಿ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಈಗಾಗಲೇ ದೇಗುಲದ ಎಲ್ಲಾ ಸರತಿ ಸಾಲುಗಳು ಬಂದಾಗಿದ್ದಾವೆ. ನಿನ್ನೆ ರಾತ್ರಿಯಿಂದಲೇ ಅಷ್ಟೇ ಆ ಸರತಿ ಸಾಲುಗಳನ್ನು ಬಂದ್ ಮಾಡಲಾಗಿತ್ತು. ಈಗ ವಿಸರ್ಜನಾ ಪೂಜೆ ನೆರವೇರುತ್ತೆ. ವಿಸರ್ಜನಾ ಪೂಜೆಗಾಗಿ ಅಂತ್ಯವಾಗಲಿದೆ ಸಾರ್ವಜನಿಕ ದರ್ಶನ ಇನ್ನು ಸ್ವಲ್ಪತ್ರಲ್ಲೇ. ಅದಾದ ನಂತರ ಶಾಸ್ತ್ರೋಕ್ತವಾಗಿ ಮಧ್ಯಾಹ್ನ 12 ಗಂಟೆಯ ಶುಭ ಗಳಿಗೆಯಲ್ಲಿ ಮತ್ತೊಮ್ಮೆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಾಗಿಲು ಹಾಕೋಕ್ಕೂ ಮುಂಚೆ ಅಲ್ಲಿ ಹೂವು ದೀಪವನ್ನು ಹಚ್ಚಿ ಬರಲಾಗುತ್ತೆ. ತದನಂತರ ನೆಕ್ಸ್ಟ್ ಇಯರ್ ಇದೇ ಸಮಯಕ್ಕೆ ಬಾಗಿಲನ್ನು ಓಪನ್ ಮಾಡಿದಾಗ ಅದೇ ಹೂವು ಅದೇ ದೀಪ ಉರಿತಾ ಇರುತ್ತೆ, ಬಾಡಿರೋದಿಲ್ಲ. ಸೊ ಈ ಒಂದು ವಿಸ್ಮಯ ಅಂತ ಕರಿಬೋದು. ಈ ವಿಸ್ಮಯಕ್ಕೆ ಇವತ್ತು ಬಾಗಿಲು ಮುಚ್ಚಿದ್ರೆ ನೆಕ್ಸ್ಟ್ ಇಯರೇ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಇವತ್ತು ಮಧ್ಯಾಹ್ನ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ದೇವಾಲಯದ ಬಾಗಿಲನ್ನು ಅಥವಾ ಗರ್ಭಗುಡಿಯ ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತೆ. ಸದ್ಯ ಈಗ ಆಗ್ತಾ ಇರುವಂತಹ ಶಾಸ್ತ್ರೋಕ್ತವಾದಂತಹ ಪೂಜೆ ಪುನಸ್ಕಾರಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಶರತ್, ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಕ್ಕಂತ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ವಿದ್ಯುಕ್ತವಾಗಿ ತೆರೆ ಬೀಳಲಿರ್ತಕ್ಕಂಥದ್ದು. ಸುಮಾರು 15 ದಿನಗಳ ಕಾಲ ಈ ಬಾರಿ ಹಾಸನಾಂಬ ದೇವಿಯ ಗರ್ಭಗುಡಿ ಓಪನ್ ಇತ್ತು. ಅದರಲ್ಲಿ 13 ದಿನಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇತ್ತು. ಮೊದಲ ದಿನ ಮತ್ತು ಕೊನೆ ದಿನ ಇಂದು ಯಾವುದೇ ರೀತಿಯಾದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈಗಾಗಲೇ ದೇವಸ್ಥಾನದ ಒಳಭಾಗದಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿಸ್ತಾ ಇರತಕ್ಕಂಥದ್ದು. ಪ್ರಧಾನ ಅರ್ಚಕರಾದ ನಾಗರಾಜ್ ಭಟ್ ಅವರ ನೇತೃತ್ವದಲ್ಲಿ ಸುಮಾರು 8ಕ್ಕೂ ಹೆಚ್ಚು ಅರ್ಚಕರಿಂದ ಪೂಜೆ ಕೈಂಕರ್ಯಗಳು ನಡೀತಾ ಇದೆ. ಮತ್ತೊಂದೆಡೆ ಈ ಬಾರಿ ಪ್ರತಿ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಜನ ದೇವಿಯ ದರ್ಶನವನ್ನ ಪಡೆದಿರ್ತಕ್ಕಂಥದ್ದು, ದಾಖಲೆಯನ್ನ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 25 ಲಕ್ಷ ಜನ ಭಕ್ತರು ಈಗಾಗಲೇ ದರ್ಶನ ಪಡೆದಿದ್ದಾರೆ. ಕಳೆದ ಬಾರಿ 17 ಲಕ್ಷ ಜನ ದರ್ಶನ ಪಡೆದಿದ್ರು. ಈ ಬಾರಿ 25 ಲಕ್ಷಕ್ಕೂ ಹೆಚ್ಚು ಜನ ದರ್ಶನ ಪಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆದಾಯದಲ್ಲೂ ಕೂಡ ದುಪ್ಪಟ್ಟು ಆಗಿರ್ತಕ್ಕಂಥದ್ದು. ಸುಮಾರು 22 ಕೋಟಿ ಆದಾಯ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ. ಅದು ಕೇವಲ ಉಂಡಿ ಎಣಿಕೆಯನ್ನ ಹೊರತುಪಡಿಸಿ ಕೇವಲ ಟಿಕೆಟ್ ಮಾರಾಟ 300 ರೂಪಾಯಿ, 1,000 ರೂಪಾಯಿ ಟಿಕೆಟ್ ಮಾರಾಟ ಮತ್ತು ಲಾಡು ಮಾರಾಟದಿಂದಲೇ ಸುಮಾರು 22 ಕೋಟಿ ಆದಾಯ ಗಳಿಸಿದೆ. ಇನ್ನು ಉಂಡಿ ಎಣಿಕೆ ಕೂಡ ಬಾಕಿ ಆಗಿದೆ. ಹೀಗಾಗಿ ಇದನ್ನೆಲ್ಲ ನೋಡಿದ್ರೆ ಈ ಬಾರಿ ಕೂಡ ಆದಾಯ ದಾಖಲೆ ಬರೆಯೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಉಂಡಿ ಎಣಿಕೆ ಆದ ನಂತರ ಹಾಸನಾಂಬೆಗೆ ಆದಾಯ ಎಷ್ಟು ಬಂದಿದೆ ಅನ್ನೋದು ನಿಖರವಾಗಿ ತಿಳಿದಿದೆ. ಅಷ್ಟೇ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಅಷ್ಟೇ ಅಲ್ಲದೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್, ಆಡಳಿತಾಧಿಕಾರಿ ಮಾರುತಿ ಅವರು, ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯ ನಡೆದಿದೆ. ಅದಾದ ಬಳಿಕ ಸರಿಯಾಗಿ 12 ಗಂಟೆಗೆ ಎಲ್ಲ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಗರ್ಭಗುಡಿಯ ಬಾಗಿಲನ್ನ ಹಾಕಲಾಗಿರ್ತಕ್ಕಂಥದ್ದು.
ಏನು Okay. ಪ್ರಸಾದ ಆಗಿರ್ಬೋದು, ದೇವರಿಗೆ ನೈವೇದ್ಯ ಪ್ರಸಾದ ಅಷ್ಟೇ ಅಲ್ಲ, ದೀಪವನ್ನು ಹಚ್ಚಿ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಿರ್ತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.